ರಜತ್, ಅರ್ಜೆಂಟ್ ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು. ಬಿಗ್ ಬಾಸ್ಗೆ ಮತ್ತೆ ಕೇಳ್ತಾ ಇದ್ದಾರೆ ರಜತ್. ಸರಿ, ಇಲ್ಲ ಇದಾರೆ ಇರಿ, ಕಲರ್ಸ್ ಟೀಮ್ ಅವರು ಕೊಡ್ತೀನಿ, ಮಾತಾಡಿ. ರಜತ್ ಸಾರಿ ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇದೇ ತಿಂಗಳು 12ನೇ ತಾರೀಕು ಒಂದು ಅದ್ಭುತವಾಗಿರುವಂತಹ ಚಿತ್ರ ತೆರೆಗೆ ಬರ್ತಾ ಇದೆ. ಸೊ ಈ ಚಿತ್ರದಲ್ಲಿ ನಾವು ಫೈಟರ್ಸ್ಗಳನ್ನು ನೋಡ್ಬೋದು. ಯಾವ ಥರದ ಫೈಟರ್ಸ್ಗಳು ಅಂತ ಹೇಳಿದ್ರೆ, ನಾವು ನಿಜ ಜೀವನದಲ್ಲಿ ದಿನಾಗ್ಲೂ ಕೂಡ ಫೈಟ್ ಮಾಡ್ತಾನೆ ಇರ್ತೀವಿ. ಯಾರ ಹತ್ರ ಅಂತ ಹೇಳಿದ್ರೆ ತರಕಾರಿ ಅಂಗಡಿಯವ್ರ ಹತ್ರ, ಮತ್ತೆ ಚೌಕಾಸಿ ಮಾಡಬೇಕು ಅಂತ ಹೇಳಿದ್ರೆ ಬಟ್ಟೆ ಅಂಗಡಿಯವ್ರ ಹತ್ರ, ಇವರೆಲ್ಲರ ಹತ್ರನೂ ಫೈಟ್ ಮಾಡ್ತಾನೆ ಇರ್ತೀವಿ. ಯಾವ ಥರದ ಫೈಟಿಂಗ್ ಅಂತ ಹೇಳಿದ್ರೆ ನಮ್ದು ಒಂಥರ ಮಿಡಲ್ ಕ್ಲಾಸ್ ಫೈಟಿಂಗ್ ಗುರು. ಸೊ ಜೀವನ ಹೆಂಗಿದೆ ಅಂತ ಹೇಳಿದ್ರೆ ಒಂಥರ ಮಿಡಲ್ ಕ್ಲಾಸ್ ರಾಮಾಯಣ ಆಗ್ಬಿಟ್ಟಿದೆ ಅಂತ ಹೇಳಿನೇ ಅಂತೀವಿ. ಸೊ ಇದೇ ಚಿತ್ರ 12ನೇ ತಾರೀಕು ತೆರೆಗೆ ಬರೋದಕ್ಕೆ ರೆಡಿಯಾಗಿದೆ. ಇವಾಗ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ. ಇವಾಗ ಅವ್ರನ್ನ ವೆಲ್ಕಮ್ ಮಾಡುವಂಥ ಸಮಯ. ಮೊದಲನೇದಾಗಿ ಹೀರೋ ವಿನಯ್ ಅವ್ರಿಗೆ ನಮಸ್ಕಾರ, ಹೇಗಿದ್ದೀರಾ? ಅಂಡ್ ಬಿಗ್ ಬಾಸ್ ಖ್ಯಾತಿಯ ಮೋಕ್ಷಿತಾ ಪೈ ಅವರು ಕೂಡ ಇದ್ದಾರೆ. ಸೊ ಲೀಡ್ ಆಗಿ ನಟಿಸ್ತಾ ಇದ್ದೀರಾ ಅಂಡ್ ಮೊದಲನೇ ಬಾರಿಗೆ KFIಗೆ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಪಾರು ಅವ್ರಿಗೂ ಕೂಡ ಸ್ವಾಗತ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಜೊತೆಗೆ ಇನ್ನೊಬ್ರು ಸ್ಪೆಷಲ್ ಅತಿಥಿಗಳನ್ನು ಕೂಡ ಇದ್ದಾರೆ. ಚೆಂಡೂರಿನ ವಿಜಯ್ ಸರ್ ಅವರು. ಸೊ ವಿಜಯ್ ಚೆಂಡೂರ್ ಅವರು ಕೂಡ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಫೈನ್ ಸರ್, ಫೈನ್. ಮಿಡಲ್ ಕ್ಲಾಸ್ ರಾಮಾಯಣ ಅಂತ ಹೇಳಿದ ತಕ್ಷಣ ನಮಗೆ ಆ ಒಂದು ಕೆಲವೊಂದು ಚಿಕ್ಕ ವಯಸ್ಸಿನ ಘಟನೆಗಳೆಲ್ಲದನ್ನು ಕೂಡ ನೆನಪಾಗುತ್ತೆ. ಸೊ ಮನೆಯಲ್ಲಿ ಮಿಡಲ್ ಕ್ಲಾಸ್ ಅಂತ ಹೇಳಿದ ತಕ್ಷಣ ಜನರಲ್ ಆಗಿ ನಡೆಯುವಂತ ಒಂದು ಸಿಚುವೇಶನ್ಗಳೇನೇನಿದೆ? ಪಾಕೆಟ್ ಮನಿ ಕೇಳಿದಾಗ ಕೊಟ್ಟಿದ್ನಲ್ಲ ಮತ್ತೇನಕ್ಕೆ ಕೊಟ್ಟಿನ್ನ ಒಂದ್ ವಾರ ಆಗಿಲ್ಲ ಏನಕ್ಕೆ ಅಂತ ಕ್ವಶನ್ ಮಾಡೋದು. ಆಮೇಲೆ ನನ್ಗೆ ಬಟ್ಟೆ ತೆಕ್ಕೊಡು ಅಂದ ತಕ್ಷಣ ಈಗ ತಾನೇ ಎಲ್ಲ ಖಾಲಿಯಾಗಿ ಹೋಗಿದೆ, ಮಂತ್ ಎಂಡ್ಗೆ ವೆಯ್ಟ್ ಮಾಡು ಅಂತ ಹೇಳೋದು. ಈಗ ತಿಂಗಳು ಕೊನೆ ಇನ್ನೇನ್ 1ನೇ ತಾರೀಕು ಸಂಬಳ ಆಗೋಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡು ಅಂತ ಹೇಳೋದು. ಆಮೇಲೆ ಸ್ಕೂಲ್ ಫೀಸ್ ಕಟ್ಟಿ ಅಂತ ಹೇಳಿದಾಗ ಈ ತಿಂಗಳಾಗಲ್ಲ ಮುಂದಿನ ತಿಂಗಳು ಕಟ್ತೀವಿ ಅಂತ ಹೇಳೋದು. ಆಮೇಲೆ ಇನ್ನೇನು, ಆಮೇಲೆ ಹಳೆ ಪಾತ್ರೆಗಳನ್ನೆಲ್ಲ ಎಸಿಬೇಡ ಹಂಗೆ ಇಡು, ಅದನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಬೇರೆ ತಗೊಳ್ಳೋಣ ಅಂತ ಹೇಳೋದು. ಈ ತರದ್ದೆಲ್ಲ ಇದೆ. ಓಕೆ. ಸೊ ವಿನೋ ಅವ್ರದ್ದು ಇದು ಡೆಬ್ಯೂ ಮೂವಿ ಆಗಿರೋದ್ರಿಂದ ಸೊ ನಿಮಗೆ ಎಕ್ಸೈಟ್ಮೆಂಟ್ ಹೇಗಿದೆ? ಅಂಡ್ ದೊಡ್ಡ ಪರದೆ ಮೇಲೆ ಕಾಣಿಸ್ಕೊಬೇಕು ಅಂತ ನೀವು ಬಹಳಷ್ಟು ವರ್ಷದಿಂದ ಒಂದು ತಯಾರಿನ ನಡೆಸಿರ್ತೀರಾ. ಆ ಎಕ್ಸೈಟ್ಮೆಂಟ್ ಹೇಗೆ ಸರ್? ತುಂಬಾ ಖುಷಿ ಆಗ್ತಿದೆ, ಅದೇ ತರ ಒಂಥರ ಭಯನೂ ಇದೆ. ಫಸ್ಟ್ ಟೈಮ್ ಅಲ್ಲ, ಈ ಜನ ಯಾವ ತರ ತಗೊಂತಾರ ಅನ್ನೋದು ಸ್ವಲ್ಪ ಖುಷಿನೂ ಇದೆ, ಭಯನೂ ಇದೆ. ಒಂಥರ ಎರಡು ಮಿಕ್ಸರ್ ಇದೆ. ಒಂಥರ ಹ್ಯಾಪಿ ಫೀಲಿಂಗ್ ಇದೆ. ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ. ಎಸ್. ಸೊ ಇಲ್ಲಿ ವಿಜಯ್ ಸರ್ ಇದ್ದಾರೆ. ಯಾವಾಗ್ಲೂ ಜಾಸ್ತಿ ಈ ದೆವ್ವ ಮತ್ತೆ ದೇವ್ರ ಜೊತೆಗೆ ನೋಡ್ತಾ ಇದ್ವಿ. ಬಟ್ ಆದ್ರೆ ಇವಾಗ ಒಂದು ಕಮರ್ಷಿಯಲ್ ಮೂವಿನಲ್ಲಿ ಯಾವ ರೀತಿ ಸಾಮಾಜಿಕ ಚಿತ್ರ, ಸೊ ಮನೆಯಲ್ಲಿ ನಡೆಯುವಂತ ಒಂದು ತೊಂದರೆಗಳು, ತಾಪತ್ರೆಗಳು ಇದೆಲ್ಲದನ್ನು ಕೂಡ ಇದ್ದೇ ಇರುತ್ತೆ. ಬಟ್ ಆದ್ರೆ ಈ ಮೂವಿನಲ್ಲಿ ಯಾವ ರೀತಿಯಾದಂತ ಒಂದು ಪಾತ್ರನ ನೀವು ಪ್ಲೇ ಮಾಡಿದಿರಾ? ಸರ್, ಇದರಲ್ಲಿ ನಾನು ರಿಯಲ್ ಎಸ್ಟೇಟ್ ಏಜೆಂಟ್. ಓಕೆ. ಸ್ವಲ್ಪ ಈ ಮಿಡಿಲ್ ಕ್ಲಾಸ್ ಈ ಫ್ಯಾಮಿಲಿಗಳಿಗೆಲ್ಲ ಸ್ವಲ್ಪ ಸಾಲದ ತೊಂದರೆ, ಸಾಲ ಮಾಡುವಂತ ಒಂದು ಸಂದರ್ಭಗಳು ಬರ್ತವೆ. ಹೌದು. ಆವಾಗ ಬಂದಾಗ ನಾವು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಆ ಅವಕಾಶಗಳನ್ನ ಹೇಗೆ ನಾವು ದುರುಪಯೋಗ ಪಡಿಸ್ಕೋಬಹುದು ಅಂತಕ್ಕಂಥ ಒಂದು ಪಾತ್ರ. ದುರುಪಯೋಗ ದುರುಪಯೋಗ ಪಡಿಸ್ಕೋಬಹುದು ಅನ್ನೋ ಪಾತ್ರ. ತುಂಬಾನೇ ಕಾಟ ಕೊಡ್ತೀನಿ. ಅದು ಅದರಲ್ಲೇ ಎಂಜಾಯ್ಮೆಂಟ್ ಇದೆ. ಎಲ್ರು ಮಿಡಿಲ್ ಕ್ಲಾಸ್ ರಾಮಾಯಣ ಅಂದ್ರೆ ಜಗಳ ಅನ್ಕೊಳ್ತಾರೆ. ಅಲ್ಲ ಸರ್, ಇದು ಹೋರಾಟ. ಹೌದು, ಅದಕ್ಕೆ ಹೇಳಿದೆ ಫೈಟರ್ಸ್ ಅಂತ. ಹೋರಾಟ. ಅದರಲ್ಲಿ ಆ ರಾಮಾಯಣದಲ್ಲೇ ಪ್ರೀತಿ ಹೆಚ್ಚಾಗತ್ತೆ ಫ್ಯಾಮಿಲಿಲಿ. ಓಕೆ. ಆಮೇಲೆ ಜವಾಬ್ದಾರಿ ಹೆಚ್ಚಾಗತ್ತೆ, ಲೈಫ್ ವೃದ್ಧಿ ಆಗತ್ತೆ, ಎಷ್ಟೋ ದಾರಿಗಳು ಓಪನ್ ಆಗ್ತವೆ ಆ ರಾಮಾಯಣದಲ್ಲಿ. ಅದ್ರಲ್ಲಿ ಒಂದು ಖುಷಿ ಇದೆ. ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಿ. ಮಿಡಲ್ ಕ್ಲಾಸ್ ಅವ್ರಿಗೆ ಆರೋಗ್ಯನೂ ತುಂಬಾ ಚೆನ್ನಾಗಿರೋದು, ಯಾಕಂದ್ರೆ ಶ್ರಮಿಸ್ತಾರೆ. ಹೌದು. ಸೊ ಈಗ ಮೋಕ್ಷಿತಾ ಅವರು ಆಕ್ಚುಲಿ ಈ ಒಂದು ಟ್ರೈಲರ್ ನಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಡಿ-ಗ್ಲಾಮ್ ರೋಲ್ ನ ಪ್ಲೇ ಮಾಡ್ತಾ ಇದಾರೆ ಅಥವಾ ಒಂದು ಗ್ಲಾಮರಸ್ ಆಗಿರುವಂತ ರೋಲ್ ನ ಪ್ಲೇ ಮಾಡ್ತಾ ಇದಾರೆ? ಹೆಂಗೆ ಅಂತ ಹೇಳಿ 2 ಶೇಡ್ ಇರುತ್ತಾ ಇಲ್ವಾ ಒಂದೇ ಶೇಡಾ? ಹೇಗೆ? ಒಂದೇ ಶೇಡ್ ಇರೋದು. ಡಿ-ಗ್ಲಾಮ್ ಲುಕ್ ಅಲ್ಲಿ ನಾನು ಕಾಣಿಸ್ಕೊತಾ ಇದೀನಿ. ಓಕೆ. ಬರೀ ಒಂದು ಹಾಡಲ್ಲಿ ಮಾತ್ರ, ಅದರಲ್ಲೂ ಒಂದು ಇವರ ಇಮ್ಯಾಜಿನೇಷನ್ ಸಾಂಗ್ ಅಲ್ಲಿ ನಾನು ವೈಟ್ ಅಲ್ಲಿ ಅಂದ್ರೆ ಬೆಳ್ಳಕ್ ಕಾಣಿಸ್ತೀನಿ ಅಷ್ಟೇ. ಇಡೀ ಸಿನಿಮಾ ಫುಲ್ಲು ಡಿ-ಗ್ಲಾಮ್ ಲುಕ್. ಓಕೆ. ಸೊ ಅವರಿಗೆ ಕನ್ಸಲ್ ಬೇಕು ಅಂತ ಹೇಳಿ ಅವ್ರ ಇಮ್ಯಾಜಿನೇಷನ್ ಬೆಳಗ್ ಮಾಡ್ಕೊಂತಾರೆ. ಓಕೆ. ಇಷ್ಟು ಚಂದ ಇರುವಂತ ಹುಡುಗಿನ ಕಪ್ಪು ಮಾಡ್ಬೇಕು ಅಂತ ಹೇಳಿದ್ರೆ ಹಿಂಗೆ ಹೋಗೋಣ ಬನ್ನಿ. ಆ ತರ ಡಿ-ಗ್ಲಾಮ್ ಮಾಡ್ಬೇಕು ಅಂತ ಹೇಳಿದಾಗ ಎಷ್ಟೊತ್ತು ಮೇಕಪ್ಗೆ ಟೈಮ್ ಹಿಡಿತತ್ತು?
ಮೇಕಪ್ಗೆ ನಮಗೆ ಸುಮಾರು ಟೈಮ್ ತಗೋತಾ ಇತ್ತು. ಹೌದು, ಲೈಕ್ ನಾರ್ಮಲ್ ಲುಕ್ ಅಂತಂದ್ರೆ ಇವಾಗ ಮೇಕಪ್ ಅಂತಂದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಅದರಲ್ಲೂ ಡಿಗ್ಲಾಮ್ ಲುಕ್ ಮಾಡೋದಕ್ಕೆ ತುಂಬಾನೇ ಟೈಮ್ ತಗೊಳ್ಳೋದು. ಯಾಕಂದ್ರೆ ನನ್ ಕಲರ್ಗಿಂತ ಇನ್ನೊಂದ್ ಸ್ವಲ್ಪ ಡಾರ್ಕ್ ಮಾಡ್ಬೇಕು, ಸ್ವಲ್ಪ ಅಲ್ಲ ಜಾಸ್ತಿನೇ ಡಾರ್ಕ್ ಮಾಡ್ಬೇಕಿತ್ತು. ಇಲ್ಲೊಂಚೂರು ಡಾರ್ಕ್ ಮಾಡ್ತು ಅಂದ್ರೆ ಇಲ್ಲೊಂಥರ ಪ್ಯಾಚ್ ಆಗ್ಬಿಡೋದು. ಸೊ ಲೈಕ್ ಇಡೀ ಫೇಸ್ ಒಂದೇ ಕಲರ್ ಬರಬೇಕಾಗಿತ್ತು. ಸೊ ಹಾಗಾಗಿ ನಮಗೆ ಜಾಸ್ತಿ ಟೈಮ್ ತಗೊಳ್ತಾ ಇತ್ತು. ಮೇಕಪ್ಗೆನೆ ಸ್ವಲ್ಪ ಆಲ್ಮೋಸ್ಟ್ 1 hour ತಗೊಳ್ಳೋದು ನಮಗೆ ಮೇಕಪ್ಗೆನೆ. ಓಕೆ, ಸೊ ನೀವು ತಯಾರಿ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಬೇಕಾಯ್ತು, ಮತ್ತೆ ಅದ್ರ ಜೊತೆಗೆ ಕಂಪ್ಲೀಟ್ ಪಂಚಲೇನೆ ಔಟ್ಫಿಟ್ ಅಲ್ಲಿನೇ ಇರ್ತೀರಾ ಅಥವಾ ಬೇರೆ ಏನಾದ್ರು ಚೇಂಜ್ ಆಗುತ್ತಾ ಹೇಗೆ ಅಂತ? ಇಲ್ಲ, ಈಗ ಜಿಮ್ ಪ್ಯಾಟರ್ನ್ ಬಂದಾಗ ನಾವು ಪ್ಯಾಂಟ್ ಶರ್ಟ್ ಆ ಥರ ಹೋಗುತ್ತೆ. ಓಕೆ, ಸೊ ಇನ್ನೊಂದು ಪ್ಯಾಟರ್ನ್ ಬಂದಾಗ ಈ ತರ ಶರ್ಟ್ ಪಂಚ ಈ ತರ ಬರುತ್ತೆ. ಸೊ ಡೈರೆಕ್ಟರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನೊಂದು ಈ ತರ ನಾನು ತಯಾರಿ ಮಾಡ್ಬೇಕಂದ್ರೆ ಡೈರೆಕ್ಟರ್ ನನಗೆ ತುಂಬಾ ಚೆನ್ನಾಗಿ ವರ್ಕ್ಶಾಪ್ಗಳೆಲ್ಲ ಕೊಟ್ಟಿದ್ದಾರೆ. ಸೊ ಪರ್ಫೆಕ್ಟ್ ಆಗಿ ಮಾಡೋವರೆಗೂ ಬಿಟ್ಟಿಲ್ಲ. ಸೊ ಈ ಕ್ರೆಡಿಟ್ ಡೈರೆಕ್ಟರ್ಗೂ ಕೊಡ್ತೀನಿ ನಾನು. ಸೊ ತುಂಬಾ ಚೆನ್ನಾಗಿತ್ತು ಆಕ್ಟಿಂಗ್. ಸೊ ನಿಮಗೆ ಜಾಸ್ತಿ ನೆಗಡಿ ಆಗ್ತಾ ಇರುತ್ತೆ ಅನ್ಸುತ್ತೆ ಇಲ್ವಾ? ಅಲ್ಲ, ಹೆಸರಲ್ಲಿ ಮೋಕ್ಷಿತ ಅಂತ ಇಟ್ಟಿದ್ರಲ್ಲ, ಅದು ಅಲ್ಲ, ಬರೀ ಮೋಕ್ಷಿತ. ಓಕೆ, ಸೊ ಜನರಲ್ ಆಗಿ ಇವಾಗ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅದಕ್ಕೆ ಮುಂಚೆ ಪಾರು ಸೀರಿಯಲ್ ಮಾಡಿದ್ರಿ, ಒಂದು ಒಳ್ಳೆ ರೆಸ್ಪಾನ್ಸ್ ಇರ್ತಾ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿ ಬಂದಾಗ ಈ ರೀತಿಯಾದಂಥ ಒಂದು ಮೂವೀಸ್ಗಳನ್ನು ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನೆಕ್ಸ್ಟ್ ಯಾವ ರೀತಿಯಾಗಿ ಹಾದಿಗಳಿರು ಅಂದರೆ ನಿಮ್ಗೆ ಯಾವ ರೀತಿಯಾಗಿ ದಾರಿ ಓಪನ್ ಆಗಿರುತ್ತೆ, ಯಾವ ರೀತಿಯಾಗಿ ಪ್ಲಾನಿಂಗ್ಸ್ ಇದೆ? ಅದೆಲ್ಲ ಗೊತ್ತಿಲ್ಲ ನನಗೆ, ಬಟ್ ಈಗಂತೂ ಇನ್ನೊಂದು ಸಿನಿಮಾ ಲೈನ್ ಅಪ್ ಆಗಿದೆ. ಓಕೆ, ಈಗ ಹೊಸ ಸಿನಿಮಾ ಸೈನ್ ಮಾಡಿದೀನಿ. ಸೊ ಇನ್ನೊಂದು ಸಿನಿಮಾ ಲೈನ್ ಅಪ್ ಆಗಿದೆ. ಗೊತ್ತಿಲ್ಲ ಮುಂದಕ್ಕೆ ಹೆಂಗೆ, ಅಂದ್ರೆ ಕತೆಗಳು ಇಷ್ಟ ಆಯ್ತು ಅಂದ್ರೆ ಸೀರಿಯಲ್ ಸಿನಿಮಾ ಅಂದ್ರೆ ಬರೀ ಸಿನಿಮಾನೇ ಮಾಡ್ತೀನಿ, ಇಲ್ಲ ಬರೀ ಸೀರಿಯಲ್ಲೇ ಮಾಡ್ತೀನಿ ಅಂತಲ್ಲ, ಕತೆ ಯಾವ್ದು ಚೆನ್ನಾಗಿರುತ್ತೆ ಅದು. ಓಕೆ ಸರ್, ಇವಾಗ ನಿಮಗೆ ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಹೇಳಿ ಕಾಲ್ ಬಂದ್ರೆ ಯಾರನ್ನ ಜೊತೆಲಿ ಕರ್ಕೊಂಡು ಹೋಗ್ತೀರಾ ನೀವು? ಅಂದ್ರೆ ನಿಮ್ಮ ಹಂಗೆಲ್ಲ ಇದೆಯಾ ಸರ್ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗೋದು? ಅಯ್ಯೋ ಇದರ ಸಖತ್ತಾಗಿದೆಯಲ್ಲ ಯಾರು ಹಾಗೇನ ನಾವು ಹೋಗ್ಬೇಕು ಅಂತಂದ್ರೆ ಆಕ್ಚುಲಿ ನಾನು ಹೋದ ಎಪಿಸೋಡ್ ನೋಡಿದ್ನಲ್ಲ, ಈ ಮೋಕ್ಷಿತ ಸಖತ್ತಾಗಿ ಪ್ಲೇ ಮಾಡಿದ್ದಾರೆ ಅದರಲ್ಲಿ. ಅಂದರೆ ಇಟ್ಸ್ ನಾಟ್ ಪ್ಲೇ, ಸಖತ್ತಾಗಿ ಅವರ ಆಟಿಟ್ಯೂಡ್ ಬಿಹೇವಿಯರು ತುಂಬ ಸಹಜವಾಗಿ ಚೆನ್ನಾಗಿ ತೋರಿಸಿದ್ದಾರೆ. ಬಂದರೆ ಸೆಕೆಂಡ್ ಟೈಮು ಅವ್ರ ಜೊತೆನೇ ಹೋಗಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಈ ಪ್ರಶ್ನೆ ಕೇಳಕ್ಕೆ ಮುಂಚೆ ನೀವೇನ ಚೆಂಡು ಮಾರ್ತಿರ್ತೀರಾ ಅಂತ ನನ್ನ ಕೇಳ್ತೀರ ಅನ್ನೋದು ಭಯ ಆಯ್ತು. ಆಮೇಲೆ ಇನ್ನೊಂದು ವಿಷಯ, ಇನ್ನೊಂದು ನಾನು ಹೇಳಬೇಕು, ವಾಲಂಟಿಯರ್ ಹೇಳಬೇಕು. ಆ ಹುಡುಗಿನ ಡಾರ್ಕ್ ಮಾಡಿದಾರಲ್ಲ ಸಿನಿಮಾದಲ್ಲಿ, ಹೌದು, ಆ ಹುಡುಗಿ ಹಾಗೇ ಇರಲಿ ಅಥವಾ ಡಾರ್ಕ್ ಮಾಡಿರಲಿ, ಎಷ್ಟು ಕ್ಯೂಟಾಗಿ ಅಭಿನಯಿಸ್ತಾರೆ ಅಂದರೆ ಆ ಪಾತ್ರದಲ್ಲಿ ಹಂಗೇ ಫಿಟ್ಟಾಗಿ ಹೋಗ್ತಾಳೆ. ಆಮೇಲೆ ವೆರಿ 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 ನ್ಯಾಚುರಲ್ ಪರ್ಫಾರ್ಮೆನ್ಸ್. ಮಿಡಲ್ ಕ್ಲಾಸ್ ಅಂದಾಗ ಇನ್ನೂ ಕಷ್ಟ ಸರ್ ಅದು. ಎಕ್ಸಾಕ್ಟ್ಲಿ, ನಾವೇ ಮಿಡಲ್ ಕ್ಲಾಸೇ ಆಗಿದ್ರು ಸಹ ಸ್ಕ್ರೀನಿಗೆ ಬರೋಷ್ಟೊತ್ತಿಗೆ ಮೇಕಪ್ ಬೀಳೋಷ್ಟೊತ್ತಿಗೆ ಅದೇನೋ ಏನೋ ಎಕ್ಸ್ಟ್ರಾ ಒಂದು ಎನರ್ಜಿ ತೊಗೊತೀವಲ್ಲ, ಅದನ್ನು ಕಟ್ ಮಾಡಿ ಸಹಜವಾಗಿ ಇಬ್ಬರು ಅಷ್ಟೇ. ಅವ್ರದ್ದು 2 ಟ್ರಾನ್ಸ್ಫಾರ್ಮೇಷನ್ ಇದೆ. ಒಂದು ಮೀಸೆ ಎಲ್ಲ ತೆಗೆದು ಗಡ್ಡ ಎಲ್ಲ, ಸರ್ ಸ್ಟೋರಿ ಹೇಳ್ಬಿಡ್ತೀನಿ, ಒಂದು ಒಳ್ಳೆ ಪಾಯಿಂಟ್ಸ್ ಇವೆ. ಸೊ ಈ ಥರ ಭಾಳ ತುಂಬ ಎಮೋಷ್ನಲ್ ಆಗಿ ಬಂದಿದೆ ಸಿನಿಮಾ. ಓಕೆ, ಸೊ ನಿಮಗೆ ಜನರಲ್ ಆಗಿ ಇವಾಗ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಈಗ ಲೋವರ್ ಮಿಡಲ್ ಕ್ಲಾಸು ಅಥವಾ ಅಪ್ಪರ್ ಮಿಡಲ್ ಕ್ಲಾಸು ಮತ್ತು ರಿಚ್ ಈ ಥರದ್ದು ಕ್ಯಾಟಗರಿಗಳೆಲ್ಲ ಇದೆ. ಬಟ್ ಜನರಲ್ ಆಗಿ ನಿಮಗೆ ಯಾವ ಒಂದು ಜೀವನ ಶೈಲಿ ತುಂಬ ಇಷ್ಟ ಆಗುತ್ತೆ? ಸೊ ಲೋವರ್ ಮಿಡಲ್ ಕ್ಲಾಸ್, ಯಾಕಂದ್ರೆ ಲೋವರ್ ಮಿಡಲ್ ಕ್ಲಾಸು ಅದೊಂಥರ ನೀವು ಹೇಳ್ದಂಗೆ ಫೈಟರ್. ಆ ಫೈಟ್ನ ಎಂಜಾಯ್ ಮಾಡ್ಕೊಂಡು ನಾವು ಲೈಫ್ನ ಲೀಡ್ ಮಾಡ್ತೀವಿ ನಾವು ಒಂದೊಂದಕ್ಕೂ. ಮತ್ತು ಸರ್ ಹೇಳ್ದಂಗೆ ನಾವು ತುಂಬಾ ಹೆಲ್ತಿಯಾಗಿ ಇರ್ತೀವಿ, ಆರೋಗ್ಯಕರವಾಗಿ ಇರ್ತೀವಿ. ಯಾವುದು BP ಶುಗರ್ ಏನು ಬರಲ್ಲ, ನೆಮ್ಮದಿ ಜೀವನ, ಕಣ್ ತುಂಬ 8 hours ನಿದ್ದೆ ಮಾಡ್ತೀವಿ. ಆ ಲೈಫ್ ನಾವು ಇಷ್ಟಪಡ್ತೀವಿ. ಓಕೆ, ಸೊ ಮೂವೀಸು ಮತ್ತು ಸ್ಕ್ರಿಪ್ಟ್ಸು ಅಂತ ಹೇಳಿ ಬಂದಾಗ ಧನುಷ್ ಅವರು ನಿಮಗೆ ಯಾವ ರೀತಿಯಾದಂಥ ಒಂದು ಪ್ರಿಪರೇಷನ್ಸ್ನ ಮಾಡಿಸಿದ್ರು, ಮತ್ತು ಓವರ್ ಆಲ್ ಮೂವಿನಲ್ಲಿ ನಿಮಗೆ ಯಾವ ರೇಂಜಿಗೆ ಜಾಸ್ತಿ ಕಾಟ ಕೊಟ್ಟಿದ್ರು ನಿಮಗೆ? ಅಂತ ಇನ್ವಾಲ್ವ್ಮೆಂಟ್ ಬೇಕು ಅಂದ್ಬಿಟ್ಟು ಜಸ್ಟ್ ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋದಲ್ಲ, ಸ್ಟೋರಿ ಬರಿಬೇಕಂದ್ರೆ ಪಕ್ಕದಲ್ಲಿ ಇಟ್ಕೊಂತ ಇದ್ರು. ಓಕೆ, ಸೊ ನಮ್ದೇ ಅಂತಲ್ಲ, ಎಲ್ಲ ಟೀಮ್ನು ಅಷ್ಟೇ. ಒಂದು ಡೈಲಾಗ್ ಕೂಡ ಯಾವ ಥರ ಡಿಸ್ಕಸ್ ಮಾಡ್ತೀವಿ ಅದು ಇದು ಅಂತಲ್ಲ, ಇಲ್ಲಿಂದ ನಮಗೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ ಅನ್ನೋ ಅದಕ್ಕೋಸ್ಕರ ಡಿಸ್ಕಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ ಇದೇ ಥರ.
ಓಕೆ, ಸೊ ಈಗ ಒಂದು ಮೂವಿ ಕಂಪ್ಲೀಟ್ ಆಗಿ ತಯಾರಾಗಬೇಕು ಅಂದರೆ ಪ್ರೊಡಕ್ಷನ್ ಹೌಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಪ್ರೊಡಕ್ಷನ್ ಹೌಸ್ಗಳು ಆ್ಯಂಡ್ ಇವತ್ತಿನ ಒಂದು ದಿನದಲ್ಲಿ ಬಹಳಷ್ಟು ದೃಢವಾಗಿ ನಿಲ್ಲಬೇಕು. ಆ್ಯಂಡ್ ಅವರು ದೃಢವಾಗಿ ನಿಂತ್ರೇ ಒಂದು ಮೂವಿ ಆಗೋದಕ್ಕೆ ಸಾಧ್ಯ, ಮತ್ತು ಇನ್ನಷ್ಟು ಮೂವೀಸ್ಗಳು ಅವರ ಪ್ರೊಡಕ್ಷನ್ ಹೌಸಿಂದ ಬರೋದಕ್ಕೆ ಸಾಧ್ಯ. ಸೊ ಪ್ರೊಡಕ್ಷನ್ ಹೌಸು, ಈ ಥರದ ಪ್ರೊಡಕ್ಷನ್ ಹೌಸು ನಮ್ಮ ಇಂಡಸ್ಟ್ರಿಗೆ ಬೇಕಾ, ಅಥವಾ ಈ ಥರದ ಸಿನಿಮಾಗಳು ಗೆದ್ದರೆ ಇನ್ನಷ್ಟು ಮೂವೀಸ್ಗಳನ್ನು ಈ ಪ್ರೊಡಕ್ಷನ್ ಹೌಸ್ ಕೊಡುತ್ತೆ ಅಂತ ಹೇಳಿ ಒಂದು ಗ್ಯಾರಂಟಿ ಇರುತ್ತಲ್ವಾ? ಸೊ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳ್ತೀರಾ ನಾವಾದರೆ? ಸಿನಿಮಾನ ಎಷ್ಟೋ ಜನ ಸಿನಿಮಾಗಳನ್ನ ಮಾಡ್ತಾರೆ, ಸಿನಿಮಾ ಮಾಡ್ಬಿಡೋದು ಸುಲಭ, ಬಟ್ ಅದನ್ನ ರಿಲೀಸಿನ ಹಂತಕ್ಕೆ ತಗೊಂಬರೋದಿದೆಯಲ್ಲ ಅದು ತುಂಬಾನೇ ಕಷ್ಟ. ಅದನ್ನ ನಮ್ಮ ಪ್ರೊಡ್ಯೂಸರ್ ಇವಾಗ ಅಂದ್ರೆ ಕಾರ್ಯಗತಕ್ಕೆ ತಗೊಂಬಂದಿದ್ದಾರೆ. ಸೊ ಇದರಿಂದ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇಂಥದವ್ರ ಸಿನಿಮಾ ಇಂಡಸ್ಟ್ರಿಗೆ ಬೇಕು. ಇದರಿಂದ ಏನಾಗುತ್ತೆ, ಎಷ್ಟೋ 10 ಜನಕ್ಕೆ ಊಟ ಸಿಗುತ್ತೆ. ಅಂಡ್ ಈ ತರ ಎಷ್ಟೋ 10 ಜನ ಕನ್ಸಿಟ್ಕೊಂಡಿರೋರ್ ಕನ್ಸು ಹೊರಗೆ ಬರುತ್ತೆ, ನನ್ಸಾಗಕ್ ಸಾಧ್ಯ. ಸೊ ಹಾಗಾಗಿ ಇದನ್ನ ರಿಲೀಸಿನ ಹಂತಕ್ಕೆ ತಂದಿದ್ದಾರೆ ಅಂತಂದ್ರೆ ನೀವೇ ತಿಳ್ಕೊಳ್ಳಿ. ಪ್ರೊಡ್ಯೂಸರ್ ಬಗ್ಗೆ ನಾನು ಇನ್ನೇನು ಹೆಚ್ಚಿಗೆ ಹೇಳೋಷ್ಟೇ ಇಲ್ಲ. ನಮ್ಮ ಕನ್ಸನ್ನ ನನ್ಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರ ಥರದವ್ರು ಇಂಡಸ್ಟ್ರಿಗೆ ಬೇಕು. ಓಕೆ, ಸೊ ಈಗ ಒಂದು ಚಿಕ್ಕ ಟಾಸ್ಕನ್ನ ಕೊಡ್ತೀನಿ ನಿಮಗೆ. ಸಿನ್ಸ್ ನೀವು ಬಿಗ್ ಬಾಸಲ್ಲಿ ಇದ್ದಿದ್ದರಿಂದ ಆ್ಯಂಡ್ ಇವಾಗ ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಒಬ್ರಿಗೆ ಪ್ರ್ಯಾಂಕ್ ಮಾಡಬೇಕು. ಕಾಲ್ ಮಾಡಿಬಿಟ್ಟು, ಸೊ ಮತ್ತೆ ಸೀಸನ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಕಾಲ್ ಬಂದಿದೆ, ನಾನು ಮತ್ತೆ ಹೋಗ್ಬೋದಾ? ಥರ್ಡ್ ರನ್ನರ್ ಅಪ್ ಸಿಕ್ಕಿತ್ತು ನನಗೆ. ಸೊ ಮತ್ತೆ ನಾನು ನೆಕ್ಸ್ಟ್ ಸೀಸನ್ 12ಗೆ ಹೋಗ್ತಾ ಇದ್ದೀನಿ. ಏನು ಸಜೆಷನ್ಸ್ ಕೊಡ್ತೀಯಾ ಅಂತ ಕೇಳಬೇಕು. ಯಾರನ್ನ ಕೇಳಲಿ? ರಜತ್ ಅವ್ರನ್ನ ಕೇಳ್ತೀರಾ? ರಜತ್ ಅವ್ರನ್ನ ಕೇಳ್ಬೋದು. ಹೌದಾ? ರಜತ್ ಅರ್ಜೆಂಟ್ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಹಲೋ, ಬಿಗ್ ಬಾಸ್ಗೆ ಮತ್ತೆ ಕೇಳ್ತಾ ಇದ್ದಾರೆ ರಜತ್. ನನ್ನ ಏನ್ ಮಾಡ್ಲಿ? ಹೋಗ್ಲಾ ಬೇಡ್ವಾ? ನಿಮ್ ಜೊತೆ ಯಾರಾದ್ರೂ ಒಬ್ರು ಅಂದ್ರೆ ನಿಮಗೆ ಓಕೆ ಅಂತ ಅನ್ಸೋ ಕಂಟೆಸ್ಟೆಂಟ್ ಇದ್ರೆ ಹೇಳಿ ಅಂತ ಹೇಳ್ತಿದಾರೆ. ನಾನೇನ್ ಹೇಳಿ? ನೀವ್ ಓಕೆನಾ? ಮತ್ ನೀವ್ ನನಗ್ ಹೋಗು ಅಂತೀರಾ, ಮತ್ ನಾನ್ ಹೆಂಗೆ ಮೋಕ್ಷಿ ಅಂತ ಕೇಳ್ತಾ ಇದೀರಾ? ಅಲ್ಲ, ಇವಾಗ ನಿನಗೆ ಏನು ಅಂದ್ರೆ ನಿಂದ ಒಳ್ಳೆ ಇದ್ ಬಂದ್ಬಿಟ್ಟಿದ್ಯಲ್ಲ, ಯು ಹ್ಯಾವ್ ದಟ್ ಗುಡ್ ಫೇಸ್. ನಂದೇನು ಅಂದ್ರೆ ಒಂದ್ 4-5 ತರ್ಲೆ ಬೇರೆ ಆಯ್ತು. ಇವಾಗ ಅದು ಹೆಂಗ್ ತಗೊಂತಾರೋ ಜನ ಏನೋ ಗೊತ್ತಿಲ್ವಲ್ಲ ಮೋಕ್ಷಿ. ಆ ತರ ಎಲ್ಲ ಏನಿಲ್ಲ ರಜತ್, ನಿಮ್ಮನ್ನ ಇಷ್ಟಪಡ್ತಾರೆ. ಹೌದು. ಏನ್ ಮಾಡೋಣ? ಏನ್ ಮೋಕ್ಷಿ ನೀ ಕೇಳಿದ್ರೆ ಸಡನ್ ಆಗಿ ನೀನು ನನಗ್ ಫೋನ್ ಮಾಡಿಲ್ಲ ಅವರು? ನನಗ್ ಕೇಳಿದ್ರು ನಿಮ್ ಜೊತೆ ನಿಮ್ಗೆ ಯಾರಾದ್ರೂ ಓಕೆ ಅಂತ ಅನ್ಸೋರ್ ಹೆಸರನ್ನ ಸಜೆಸ್ಟ್ ಮಾಡಿ ಅಂದ್ರು. ಹೆಸರು ಸಜೆಸ್ಟ್ ಮಾಡಕ್ಕೂ ಮುಂಚೆ ನಿಮ್ಮನ್ನ ಕೇಳೋಣ ಅಂತ ಫೋನ್ ಮಾಡ್ದೆ. ಹೌದಾ? ಏನು ಏನ್ ತಲೆ ಹೋಗ್ಬಿಡ್ತಿಲ್ವಲ್ಲ ಸಡನ್ ಆಗಿ ಹಿಂಗ್ ಕೇಳಿದ್ರೆ ನೀನು? ನೀವೇ ತಾನೇ ಹೇಳಿದ್ರಿ ಸುದೀಪ್ ಸರ್ ಮುಂದಿನ ವರ್ಷ ಹೋಸ್ಟ್ ಮಾಡಲ್ಲ, ಅದಕ್ಕೆ ಈ ಸಲ ಅರ್ಧದಿಂದನಾರು ಆದ್ರೂ ಓಕೆ ಅಂತ ಬಂದೆ ಅಂತ. ಈ ಸಲ ನೋಡಿ ಫಸ್ಟ್ ಇಂದನೂ ಇರ್ತಾರೆ ಸರ್. ನೀವು ಜಿಯಲ್ಲಿ ಬೇರೆ ಶೋ ಮಾಡ್ತಿದ್ದೀರಾ, ಅದಕ್ಕೆ ಕೇಳ್ದೆ ನಾನು. ಹೌದಾ? ಈ ಮಂತ್ 28 ಗೊತ್ತು. ಏನ್ ಮಾಡ್ತೀರಾ ಹೇಳಿ? ಅದೇ ಏನ್ ಮಾಡೋದು ನೀವ್ ಹೇಳ್ಬೇಕು, ಅದಕ್ಕೆ ತಾನೇ ಫೋನ್ ಮಾಡಿದೆ ಕೇಳೋಣ ಅಂತ. ನಾವೊಂದ್ಸತಿ ಸ್ವಾಮಿ ಅವ್ರನ್ನ ಕೇಳ್ಕೊಳ್ಳೋದ್ವಿ ಅಲ್ಲಿ. ಏನಂತ? ಸರಿ ಇದೆ ಏನ್ ಮಾಡೋದು ಅಂತ. ಹೌದಾ? ಸರಿ, ಇಲ್ಲೇ ಇದಾರೆ ಇರಿ, ಕಲರ್ಸ್ ಟೀಮ್ ಅವರು ಕೊಡ್ತೀನಿ ಮಾತಾಡಿ. ಹಾ, ಏನ್ ಮುಗಿಸಿ ಏನು ಮಾಡಿಸ್ತಾ ಇದ್ಯಾ? ರಜತ್. ಹಲೋ. ಹಾಯ್ ರಜತ್. ಹಾಯ್. ಇದು ವಿಜಯ್ ಮಾತಾಡ್ತಿರೋದು. ಓ ಸರ್, ನಮಸ್ತೆ. ಹೇಳಿ ಸರ್. ಸರ್ ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ. ಸರ್ ನಾನು ವೇಣು ಅಂತ ಸರ್, ಮಿಡಿಲ್ ಕ್ಲಾಸ್ ರಾಮಾಯಣ ತಂಡದ ಕಡೆಯಿಂದ ಮಾತಾಡ್ತಿರೋದು. ಸಾರಿ ಇದ್ರ ಮೇಲೆ ನಿಮ್ಗೆ ಅಲ್ಲ ಸರ್, ಇದ್ರ ಮೇಲೆ ನಿಮ್ಗೆ ಪ್ರ್ಯಾಂಕ್ ಮಾಡಕ್ ಹೋದ್ರೆ ನೀವೇ ನಂಗೆ ಮಕಾರ್ ಮಾಡ್ತೀರ ಅಂತ ಗೊತ್ತಾಯ್ತು, ಎಸ್ಪೆಷಲಿ ನನಗೆ. ಓಕೆ ಸರ್. ಸರ್ ಇದೇ ಸೆಪ್ಟೆಂಬರ್ 12 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಓಕೆ ಸರ್. ಸರ್ ವೆರಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಿದ್ರಿ ಸರ್? ಏನ್ ಮಾಡ್ತಾ ಇದ್ರಿ? ಸರ್ ಇಲ್ಲಿ ಮಂಡ್ಯ ಪ್ರಮೋಷನ್ ಬಂದಿದ್ವಿ. ಹೌದಾ? ಹೌದೌದು, ಮಂಡ್ಯ ಹತ್ರ ಬಂದಿದ್ವಿ. ವೆರಿ ನೈಸ್. ನಾನು ಬರ್ತೀನಿ ಸರ್ ಸಂಜೆ ಫಸ್ಟ್ ಹೋಗಿ. ಥ್ಯಾಂಕ್ ಯು ಸರ್, ನಾವು ಕಾಯ್ತಾ ಇದೀವಿ ಸರ್. ಮೇಡಮ್ ಬರ್ತೀವಿ. ರಜತ್ ನಾನು ಅದೇ ಅನ್ಕೊಂಡೆ, ಅದೇ ನನಗೆ ಬಂದಿಲ್ವಲ್ಲ ಫೋನು. ಕೇಳಿಸ್ಕೊಳ್ಳಿ, ನಿಮಗೆ ಪ್ರ್ಯಾಂಕ್ ಮಾಡ್ಬೇಕಂತ ಹೇಳಿದ್ದು ನಮ್ಮ KFI ಅವರು. ಅವ್ರ ಹತ್ರ ಮಾತಾಡಿ. ಅವ್ರ ಹತ್ರ ಮಾತಾಡಿ.
ಕೊಡಿ ಕೊಡಿ ರಜತ್ ಸರ್ ನಮಸ್ತೆ. ಸಾರಿ ಸರ್ ನಮಸ್ತೆ. ಪರವಾಗಿಲ್ಲ ನಾನು ಒಂದ್ ನಿಮಿಷ ಶಾಕ್ ಆಗ್ಬಿಟ್ಟೆ. ನಾನು ಇಲ್ಲಿ ಬೇರೆ ಶೋ ಮಾಡ್ತಾ ಇದ್ದೀನಿ, ಇವಾಗ ಇವ್ರೇನೋ ನನಗೆ ಏನ್ ಕತೆ, ದೇವ್ರ ತಲೆಗುಳ ಬಿಟ್ಟೆ ಒಂದ್ ನಿಮಿಷ. ಇರ್ಲಿ. ಸೊ ಚಿಕ್ಕದಾಗಿ ಪ್ರ್ಯಾಂಕ್ ಮಾಡೋಣ ಅಂತ ಕೇಳಿ ಮಾಡಿದ್ವಿ, ಗ್ಯಾಪ್ ಅಲ್ಲಿ ಮೂವಿ ಪ್ರಮೋಷನ್ ಕೂಡ ಮಾಡ್ಕೊಂಡ್ವಿ. ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್. ಎಸ್ ಎಸ್, ನಿಮಗೂ ಅಷ್ಟೇ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನಿಮ್ಗೂ ಅಷ್ಟೇ. ಝೀನಲ್ಲಿ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ, ನಾವು ನಮ್ಮವರು. ಥ್ಯಾಂಕ್ ಯು ಸರ್. ಅಂಡ್ ಆಸ್ ಆಲ್ವೇಸ್ ರಾಕ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿಗೋಣ ಸರ್, ಬನ್ನಿ ನಾನು ಮೂವಿ ಫಸ್ಟ್ ಡೇಗೆ. ಡೆಫಿನೆಟ್ಲಿ. ಥ್ಯಾಂಕ್ ಯು ರಜತ್, ಅಂಡ್ ಐ ಆಮ್ ವೆರಿ ಸಾರಿ. ಸಾರಿ ಅಂತ ನಾನು ವಾಪಸ್ ಕೊಡ್ತೀನಿ. ಅದಕ್ಕೆ ರಿಪೀಟ್. ಓಕೆ ರಜತ್, ಆಯ್ತು. ಓಕೆ ಫೈನ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್. ಸೊ ಬಿಗ್ ಬಾಸ್ ಮನೆಯ ಇಬ್ರು ಮಾಸ್ ಮಹಾರಾಜರಿಗೆ ನಾವು ಪ್ರ್ಯಾಂಕ್ ಮಾಡೋದಕ್ಕೆ ಹೋದ್ವಿ. ಅಂಡ್ ಫೈನಲಿ ರಜತ್ ಅವರಿಗೆ ಮತ್ತೆ ಮಂಜಣ್ಣ ಅವರಿಗೆ ಪ್ರ್ಯಾಂಕ್ ಮಾಡಿದ್ವಿ. ಸೊ ಒಬ್ಬ ಮಂಜಣ್ಣ ಹೇಳಿದ್ರು ನಾವೇ ಪ್ರ್ಯಾಂಕ್ ಆದ್ವಿ ಅಂತ ಹೇಳಿ, ಇರ್ಲಿ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಅಂಡ್ ಕಮಿಂಗ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ರಾಮಾಯಣ, ಸುದೀಪ್ ಸರ್ ಟ್ರೈಲರ್ ನೋಡಿದ್ರ ಅಥವಾ ರೀಚ್ ಆಯ್ತಾ ಸುದೀಪ್ ಸರ್ ಅವ್ರಿಗೂ? ಏನಂತ ರೆಸ್ಪಾನ್ಸ್ ಮಾಡಿದ್ರು, ಹೇಗಿತ್ತು? ಇಲ್ಲ, ಓಕೆ ಸರ್ ಬ್ಯುಸಿ ಇದಾರೆ ಅಂಡ್ ನಾವು ಕೂಡ ಅದನ್ನ ತಲುಪಿಸೋ ಪ್ರಯತ್ನ ಮಾಡಕ್ ಆಗಿಲ್ಲ ಇನ್ನ, ಓಕೆ ಬಿಕಾಸ್ ಇವಾಗ ಶುರುವಾಗಿದೆ ಪ್ರಮೋಷನ್ಸ್, ಸೊ ಹಾಗಾಗಿ ಆಗ್ಲಿಲ್ಲ. ಓಕೆ. ಅಂಡ್ ಸರ್ ನೀವು ಕೂಡ ಸುದೀಪ್ ಸರ್ ಜೊತೆಗೆ ವರ್ಕ್ ಮಾಡಿದ್ದೀರಾ. ಅಂಡ್ ಇವಾಗ ಮಾರ್ಕ್ ಅನೌನ್ಸ್ ಆಯ್ತು, ಅದರಲ್ಲಿ ನಿಮ್ಮ ಒಂದು ಪಾತ್ರ ಏನಾದ್ರು ಇರುತ್ತಾ? ಮ್ಯಾಕ್ಸ್ ಕಂಟಿನ್ಯೂಟಿ ತರ ಬರ್ಬೋದಾ ಅಥವಾ ಹೇಗೆ ಅಂತ ಹೇಳಿ? ಇಲ್ಲ, ಮ್ಯಾಕ್ಸ್ ಅಲ್ಲಿ ನಾವೆಲ್ಲ ಕಮಿಟ್ ಆಗ್ಬಿಟ್ಟಿರೋದ್ರಿಂದ, ಸೊ ಇದ್ರ ಹಿಂದಿನ ಕತೆ ತರ, ಸೊ ಇದ್ರಲ್ಲಿ ನಾವ್ ಯಾರು ಇಲ್ಲ, ಇರಕ್ ಸಾಧ್ಯ ಇಲ್ಲ. ಅದು ನಾವು ಇದರಲ್ಲಿ ಆಲ್ರೆಡಿ ಕಮಿಟ್ ಆಗಿರೋದ್ರಿಂದ. ಬಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ನಮ್ಮ ಸ್ನೇಹಿತರೆಲ್ಲ ಹೇಳ್ತಿರ್ತಾರೆ, ಅದರಲ್ಲಿ ವರ್ಕ್ ಮಾಡ್ತಿರೋರೆಲ್ಲ. ಸರ್ಗೆ ನಿಧಾನಕ್ಕೆ ನಾವು ತೋರಿಸ್ತೀವಿ ಸಿನಿಮಾನ, ಆ ಪ್ರಯತ್ನ ಅಂತೂ ಮಾಡ್ತೀವಿ. ವೈ ಬಿಕಾಸ್ ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಸ್ ಯಾವುದೇ ಒಂದು ಮೂವಿ ಬಂದ್ರು ಕೂಡ ಸುದೀಪ್ ಸರ್ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಅವ್ರ ಜೊತೆಗೆ ಯಾರು ನಟನೆ ಮಾಡಿದ್ದಾರೆ ಅವ್ರದ್ದು ಯಾರ್ದಾದ್ರು ಮೂವಿ ಬಂದ್ರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಟ್ರೈಲರ್ ರಿಲೀಸ್ ಮಾಡೋದಾಗ್ಲಿ ಅಥವಾ ರಿಯಾಕ್ಷನ್ ಕೊಡೋದನ್ನೇ ಆಗಲಿ ಅಥವಾ ಟ್ವೀಟ್ ಮಾಡೋದ್ರಿಂದ ಆಗಲಿ, ಯಾವ್ದ್ರಿಂದ ಅವರು ಒಂದ್ ಕಡೆ ಸಪೋರ್ಟ್ ಇದ್ದೇ ಇರುತ್ತೆ ಸುದೀಪ್ ಸರ್ ಕಡೆಯಿಂದ. ಸೊ ನಿಮ್ಮ ಕಡೆಯಿಂದನೂ ಕೂಡ ತೋರಿಸಿದ್ರೆ ಸರ್, ಒನ್ಸ್ ಅವರ ಪರಿಚಯ ಆದರೆ ಅವ್ರು ಯಾರನ್ನೂ ಬಿಟ್ಕೊಡಲ್ಲ ಸರ್. ಇದು ಹೇಳ್ತಾ ಇದ್ದೀನಿ ಮಾತು, ಯಾರನ್ನ ಪರಿಚಯ ಆಗಲಿ, ಅವ್ರ ಜೊತೆ ಆ್ಯಕ್ಟ್ ಮಾಡಿರಲಿ ಅಥವಾ ಅವ್ರ ಸಿನಿಮಾದಲ್ಲಿ ವರ್ಕ್ ಮಾಡಿರಲಿ, ಯಾರನ್ನೂ ಬಿಟ್ಕೊಡೋದು. ಓಕೆ. ಸೊ ಈ ಹೋಪ್ ಗುಡ್. ಎಸ್. ಸೊ ನಿಮ್ಮ ಸೆಲೆಬ್ರಿಟಿ ಕ್ರಶ್ ಇಂಡಸ್ಟ್ರಿನಲ್ಲಿ ಯಾರು? ನನಗೆ ಸುಧಾರಾಣಿ ಮೇಡಮ್. ಅವಾಗಿನ ಕಾಲದಲ್ಲಿ, ಇವಾಗಿನ ಕಾಲದಲ್ಲಿ? ಇವಾಗ್ಲೂ ಇದಾರಲ್ಲ. ಅಲ್ಲ, ಇವಾಗಲೂ ಇದ್ದಾರೆ, ಬಟ್ ಆದ್ರೆ ಇವಾಗ ಅದು ಒಂದ್ಸತಿ ಅಚ್ಚೆ ತರ ಉಳಿದ್ಬಿಟ್ರೆ ಅದು ಅಳ್ಸಕ್ ಆಗಲ್ಲ. ಹೌದಾ? ನನಗೆ. ಓಕೆ. ಸೊ ನಿಮ್ಗೆ ಆಕ್ಟಿಂಗಿಗೆ ಅಂತ ಹೇಳಿದ್ರೆ ಇನ್ಸ್ಪೈರ್ ಮಾಡೋವಂಥವ್ರು? ಆಲ್ ಟೈಮ್ ನನಗೆ ಇಷ್ಟ ಆಗೋದಂದ್ರೆ ಅನಂತ್ ಅಕ್ಸರ್. ನನಗೆ ನಾನು ಏನು ಆ್ಯಕ್ಟ್ ಮಾಡ್ಬೇಕಂದ್ರೆ ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡು ಆ್ಯಕ್ಟ್ ಮಾಡ್ತೀನಿ. ಸೊ ಟ್ರೈ ಮಾಡ್ತೀನಿ, ಬಟ್ ಅಲ್ಲಿವರೆಗೆ ರೀಚ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಅಂತ ಮಾಡ್ತೀನಿ. ಓಕೆ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಹೊರಗಡೆ ಬಂದಿದ್ದಾದ್ಮೇಲೆ, ಐಶ್ವರ್ಯ ಅವರು ಮತ್ತೆ ಶಿಶಿರ್ ಅವರು. ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ತುಂಬ ಜನಕ್ಕೆ ಕ್ಲಾರಿಫಿಕೇಶನ್ ಇರುತ್ತೆ, ಬಟ್ ಆದ್ರೂ ಕೂಡ ನೀವು ಆಸ್ ಅ ಫ್ರೆಂಡ್ ಆಗಿ ಹೇಳ್ತೀರ ಅನ್ನೋದಾದ್ರೆ, ತುಂಬ ಜನ ಕಮೆಂಟ್ಸ್ ಹಾಕೋರೋದನ್ನ ನಾನು ಇವತ್ತೂ ಕೂಡ ನೋಡ್ತಾ ಇದ್ದೆ. ಇವರಿಬ್ರು ಕಮಿಟ್ ಆಗ್ಬಿಟ್ಟಿದ್ದಾರೆ ಗುರು ಅನ್ನೋ ಥರನೇ ಕಮೆಂಟ್ಸ್ ಹಾಕ್ತಾರೆ, ಬಟ್ ಅಂಥವ್ರಿಗೆ ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ? ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವರಿಬ್ರು ಕ್ಲೋಸ್ ಆಗಿದ್ರು ಅಂಡ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಬರ್ತಿದ್ರು. ಸೊ ಆಚೆ ಬಂದ್ಮೇಲೂ ಅದು ಹಂಗೆ ಕಂಟಿನ್ಯೂ ಆಗಿದೆ ಅಷ್ಟೇ. ಅದು ಬಿಟ್ಟು ಬೇರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಅವ್ರನ್ನೇ ಕೇಳಬೇಕು. ಓಕೆ. ಸೊ ಮಿಡಲ್ ಕ್ಲಾಸ್ ರಾಮಾಯಣ ಅಂತ ಹೇಳಿದ ತಕ್ಷಣನೇ ರಾಮಾಯಣ ಮಹಾಭಾರತ ಎಲ್ಲದನ್ನು ಕೂಡ ಮನೇಲಿ ನಡೀತಾ ಇರುತ್ತೆ. ಜನರಲ್ ಆಗಿ ಒಂದು ವಿಷಯಕ್ಕೆ ಈ ಎಲ್ಲರ ಮನೆಯಲ್ಲೂ ಕೂಡ ಈ ಒಂದು ಮಿಡಲ್ ಕ್ಲಾಸ್ ಕತೆಗಳು ಮುಗಿದೇನೆ ಇರುವಂತದ್ದು ಅಂತ ಹೇಳೋದಾದ್ರೆ ಯಾವ ಕತೆ ಅದು? ಸಂಬಳ. ತಿಂಗಳು ಶುರುಲಿ ದಿಲ್ದಾರಾಗಿ ಬದುಕ್ತಿವಿ, ಅಂದ್ರೆ ತಿಂಗಳು ಎಂಡಲ್ಲಿ ಇಲ್ಲ ಅಂದ್ರೆ ಯಾರು ಏನಾದ್ರು ಕೇಳಿದ್ರೆ ಅಥವಾ ಮಕ್ಳೇನಾದ್ರು ಕೊಡ್ಸಿ ಅಂತಂದ್ರೆ ಅಥವಾ ನಾವೇ ಏನಾದ್ರು ತಗೋಬೇಕು ಅಂದ್ರೆ ಇಲ್ಲ, ಈ ಸಂಬಳ ಬರುತ್ತೆ ಅದಾದ್ಮೇಲೆ ಅಂತ ಹೇಳ್ತೀವಿ. ಓಕೆ. ಸೊ ಇದು ತುಂಬಾ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಓಕೆ. ಸೊ ನೀವು ಅಂದ್ರೆ ಪಕ್ಕದ ಮನೆ ಅಂದ್ರೆ ಲೈಕ್ ಇವಾಗ ತಮಿಳು. ಇನ್ನೊಂದು ಇದೊಂದು ಮಾತು ಹೇಳ್ಬೇಕು. ಇವಾಗ ಏನಾಗಿರುತ್ತೆ ಅಂತಂದ್ರೆ ಅಕ್ಕಪಕ್ಕದ ಮನೆಯಿಂದ ಈರುಳ್ಳಿನೋ ಟೊಮ್ಯಾಟೊನೋ ಅಥವಾ ರವೆನೋ ತಗೊಂಬಂದಿರ್ತೀವಿ, ರೀ ಇದು ಸಂಬಳ ಆಗಿದ ತಕ್ಷಣ ತಗೊಂಬಂದ್ ಕೊಟ್ಬಿಡ್ತೀವ್ರಿ ಅಂತ ಹೇಳ್ತೀವಿ. ಸೊ ಅದೆಲ್ಲ ಜ್ಞಾಪಕ ಬರುತ್ತೆ. ಸೊ ಜನರಲ್ ಆಗಿ ನಾವು ಮಿಡಲ್ ಕ್ಲಾಸ್ ಥಿಂಗ್ಸ್ ಗಳಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ರೇಷನ್ ಅಂಗಡಿಗೆ ಕ್ಯೂ ನಿಲ್ಲೋದು, ರೇಷನ್ ತಗೊಳ್ಳೋದಕ್ಕೆ ಕ್ಯೂ ನಿಲ್ಲೋದೇ ಆಗಿರ್ಲಿ ಅಥವಾ ಬೇರೆ ವಸ್ತುಗಳನ್ನ ತಗೊಂಡಕ್ಕೆ ಕ್ಯೂ ನಿಲ್ಲೋದೇ ಆಗಿರ್ಲಿ, ಅಂಡ್ ನಮ್ಮ
ಖರ್ಚಿಗೆ ನಾವು ಎಷ್ಟು ಇಟ್ಕೊಬೇಕು ಮತ್ತೆ ಎಷ್ಟು ಖರ್ಚು ಮಾಡಬೇಕು ಅಂತ ಹೇಳಿ ಕ್ಯಾಲ್ಕುಲೇಟೆಡ್ ಆಗಿ ಥಿಂಕ್ ಮಾಡೋದೇನೆ ಆಗಿರ್ಲಿ, ಬಸ್ ಪಾಸ್ ಮಾಡಿಸಿದ್ರೆ ಬಸ್ ಪಾಸ್ ಮಾಡಿಸೋದ್ರಲ್ಲಿ, ಸೊ ಇದು ಎಲ್ಲದನ್ನು ಕೂಡ ಕ್ಯಾಲ್ಕುಲೇಟಿವ್ ಆಗಿ ಥಿಂಕಿಂಗ್ ಇರುತ್ತೆ ಅಂಡ್ ಆ ಒಂದು ಜೀವನ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೆ ಯಾವ ಜೀವನ ಇಷ್ಟ ಆಗುತ್ತೆ? ಸರ್ ಹೇಳ್ದಾಗೆ ದಿಂಬಕ್ ತಲೆ ಇಟ್ರೆ ಆರಾಮಾಗಿ ನಿದ್ದೆ ಮಾಡ್ಬೇಕು, ಅದೇ ಆರಾಮ್ ಜೀವನ ಅಷ್ಟೇ. ಓಕೆ, ಸೊ ಯಾವುದೇ ರೀತಿ ಜಂಜಾಟ ಇಲ್ಲದೆ 3 ಹೊತ್ತು ಚೆನ್ನಾಗಿ ಊಟ ಮಾಡಬೇಕು ಆ್ಯಂಡ್ ನಮ್ಮ ಅಕ್ಕಪಕ್ಕ ಯಾರಿರ್ತಾರೆ, ನಮ್ಮ ಮನೆಯವ್ರು ಯಾರಿರ್ತಾರೆ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಹಾಗೆ ದಿಂಬಕ್ ತಲೆ ಇಟ್ಟ ತಕ್ಷಣ ಆರಾಮಾಗಿ ಮಲಗಬೇಕು. ಈ ಜೀವನ ಆರಾಮ್ ಅನ್ಸುತ್ತೆ. ಓಕೆ, ಸೊ 12ನೇ ತಾರೀಕು ಮಿಡಲ್ ಕ್ಲಾಸ್ ರಾಮಾಯಣ ಥಿಯೇಟರ್ಸಿಗೆ ಬರ್ತಾ ಇದೆ ಅಂಡ್ ನಿಮ್ಮ ಫ್ಯಾನ್ಸ್ಗೆ ಮತ್ತೆ ಎಲ್ಲ ಕನ್ನಡದ ಸಿನಿ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ? ನಮ್ಮ ಸಿನಿಮಾ ಮಿಡಲ್ ಕ್ಲಾಸ್ ರಾಮಾಯಣ ಇದೇ ತಿಂಗಳು 12ನೇ ತಾರೀಕು ಅಂದರೆ ಸೆಪ್ಟೆಂಬರ್ 12ನೇ ತಾರೀಕು ಥಿಯೇಟರ್ಸಿಗೆ ಬರ್ತಾ ಇದೆ. ಪ್ಲೀಸ್ ಈ ಸಿನಿಮಾನ ನೋಡಿ. ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಈ ಸಲನೂ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಈ ಸಿನಿಮಾದಲ್ಲಿ ಅದು ಯಾವುದೋ ಗಿಮಿಕ್ ಆಗಲಿ, ಹೀರೋ ಅಷ್ಟು ಜನ ಕೊಡಿದ್ರು ಇಷ್ಟು ಜನ ಕೊಡಿದ್ರು ಅಥವಾ ನಾವು ಊಹೆನೇ ಇದು ರಿಯಲ್ ಲೈಫಲ್ಲಿ ಈ ಥರ ಎಲ್ಲ ನಡೆಯೋಕ್ಕೆ ಸಾಧ್ಯನಾ ಅನ್ನೋ ಥರ ಎಲ್ಲ ಇಲ್ಲ. ನೀವು ಆ ಸಿನಿಮಾ ನೋಡ್ತಿದ್ರೇ ಅನ್ಸುತ್ತೆ ಇದು ನಮ್ಮ ಲೈಫಲ್ಲೇ ನಡೆದಿದೆ ಅಲ್ವಾ, ಇಲ್ಲ ನನ್ನ ಫ್ರೆಂಡ್ಸ್ ಲೈಫಲ್ಲಿ ನಡೆದಿದೆ ಅಲ್ವಾ, ಇಲ್ಲ ನಮ್ಮ ಅಕ್ಕಪಕ್ಕದ ಮನೆಯವ್ರ ಲೈಫಲ್ಲಿ ನಡೆದಿದೆ ಅಲ್ವಾ ಅನ್ನೋ ಫೀಲ್ ಬರುತ್ತೆ. ಹಾಗೆ ಈ ಸಿನಿಮಾ ನೀವು ನೋಡ್ತಿದ್ರೆ ಬೇರೆ ಎಲ್ಲ ಮರೆತು ಪಕ್ಕಾ ಎಂಟರ್ಟೈನ್ಮೆಂಟ್ 2.5 ಗಂಟೆ, ಅದನ್ನು ನಾವು ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತೀವಿ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಎಲ್ಲರ ಹೊಸ ಪ್ರಯತ್ನಕ್ಕೆ ನಿಮ್ಮ ಒಂದು ಆಶೀರ್ವಾದ ಮತ್ತು ಸಪೋರ್ಟ್ ಬೇಕು. ಓಕೆ, ಸೊ ನೀವೇನಾದ್ರು ಹೇಳ್ತೀರಾ ಅಂದರೆ ಕನ್ನಡದ ಸಿನಿ ಪ್ರೇಕ್ಷಕರಿಗೆ? ಇದೇ ಸೆಪ್ಟೆಂಬರ್ 12 ಮಿಡಲ್ ಕ್ಲಾಸ್ ರಾಮಾಯಣ ಎಲ್ಲ ಥಿಯೇಟರ್ಸು ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ, ಇಷ್ಟ ಆದರೆ 4 ಜನಕ್ಕೆ ಹೇಳಿ, ಅದು ನಮಗೆ ತುಂಬ ಸಪೋರ್ಟ್ ಆಗಿರುತ್ತೆ. ಈ ಕತೆ ಬಂದು ಎಲ್ಲರ ಮನೆಯಲ್ಲೂ ರಾಮಾಯಣ ನಡೆಯೋ ಕಥೆನೇ ಮಿಡಲ್ ಕ್ಲಾಸ್ ರಾಮಾಯಣ. ಓಕೆ ಸರ್, ನಿಮ್ಮ ಫ್ಯಾನ್ಸ್ಗೆ ಮತ್ತೆ ಎಲ್ಲ ಸಿನಿ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ? ಎಸ್, ಖಂಡಿತ. ಮನೆ ರಾಮಾಯಣ ಏನು ಕಿಟಕಿ ಒಳಗಡೆ ನೋಡಿದ್ರೆ ಕಾಣುತ್ತೆ, ಅದನ್ನೇ ದೊಡ್ಡದಾಗಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ. ತುಂಬ ಸಹಜವಾದ ಸನ್ನಿವೇಶಗಳು, ಅದರಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಇದೆ, ಎಂಜಾಯ್ ಮಾಡ್ತೀರಾ. ಕೆಲವ್ರಿಗೆ ಸೊಲ್ಯೂಷನ್ಸು ಸಿಗ್ಬೋದು ಹೇಗಿರಬೇಕು ಅನ್ನೋದು. ಖಂಡಿತ ದಯವಿಟ್ಟು ಸೆಪ್ಟೆಂಬರ್ 12 ಇಡೀ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲೂ ರಿಲೀಸ್ ಆಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಎಸ್, ಸೊ ಮರಿಬೇಡಿ, ಸೆಪ್ಟೆಂಬರ್ 12ನೇ ತಾರೀಕು ಇಡೀ ಚಿತ್ರತಂಡ ನಿಮಗೋಸ್ಕರ ಅಂತ ಹೇಳಿ ಥಿಯೇಟ್ರಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಆದಷ್ಟು ಬೇಗ ಎಲ್ಲರೂ ಕೂಡ ಚಿತ್ರನ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಆ್ಯಂಡ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ ಆ್ಯಂಡ್ ಈ ಒಂದು ಮಿಡಲ್ ಕ್ಲಾಸ್ ರಾಮಾಯಣದಷ್ಟೇ ಒಂದು ಫೇಮಸ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ನಿರರ್ಗಳವಾಗಿ ಮಾತಾಡ್ತೀರಿ. ಥ್ಯಾಂಕ್ ಯು ಸರ್. ವೆರಿ ಗುಡ್.